ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. 10/4/2026 ಹಾಸನ ಜಿಲ್ಲಾ ಹುಲಿಕಲ್ನಲ್ಲಿ ಶ್ರೀ ವೆಂಕಟರಮಣಯ್ಯವರ ಬ್ರಹ್ಮರಥೋತ್ಸವ ಇರುವುದರಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ರಥೋತ್ಸವಕ್ಕೆ ಹಿಂದಿನ ದಿವಸ ಚಂದ್ರಮಂಡಲೋತ್ಸವ ನಡೆದ ಕಾರ್ಯಕ್ರಮವನ್ನು ಹಾಕಿದ್ದೇವೆ, ನೋಡಿ ಧನ್ಯರಾಗಿ. ಶಿಕ್ಷಾ ಮಂಜಳ ದಾಕ್ಷ ಬೆತ್ತಲೆನಿಂದು ಭಕ್ತನೆಂದು ಭಕ್ತಿಯಳೆಂದು ಪ್ರಾರ್ಥಿಪೆವೆಂದು ಕಲ್ಯಾವತಾರ ಕಲಿಮನ ದೂರ
ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. 10/4/2026 ಹಾಸನ ಜಿಲ್ಲೆಯಲ್ಲಿ ಹುಲಿಕಲ್ನಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶೇಷವೇನೆಂದರೆ ಹುಲಿಕಲ್ಲಿನಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯವರ ಕಲ್ಯಾಣೋತ್ಸವ ಮತ್ತು ರಥೋತ್ಸವದ ನಂತರ ಹರಕೆ ಗರುಡೋತ್ಸವ ಇರುತ್ತದೆ. ತಮಗೇನಾದರೂ ಊರಿಗೆ ರಥೋತ್ಸವಕ್ಕಾಗಲಿ ಹರಕೆ ಗರುಡೋತ್ಸವಕ್ಕಾಗಿ ಬರಲು ಸಾಧ್ಯವಿಲ್ಲ ಎಂದರೆ ತಾವು ಸಂಕಲ್ಪ ಮಾಡಿಕೊಂಡು ಇಲ್ಲಿ ನಮ್ಮ ದೇವಸ್ಥಾನದ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇರ್ತಕ್ಕಂಥ ಅಲ್ಲಾಪಟ್ಟಣ ನರಸಿಂಹನ್ ಅವರ ಫೋನ್ ನಂಬರ್ ಇರ್ತದೆ. ಅವರಿಗೆ ಫೋನ್ ಮಾಡಿ ನಿಮಗೆ ತನು ಮನ ಧನ ಕಳಿಸಬೇಕೆಂದರೆ ತಾವು ಕಳಿಸಬಹುದು. ಅವರ ನಂಬರ್ ಇರುತ್ತದೆ. ಫೋನ್ ಮಾಡಿ ನೀವು ಖುದ್ದಾಗಿ ವಿಚಾರಿಸಿ ಅವರು ಕೊಡ್ತಕ್ಕಂತಹ ನಂಬರಿಗೆ ನೀವು ಹಣವನ್ನು ಕಳಿಸಿ ಭಗವಂತನ ಪಾತ್ರರಿಗೆ ಧನ್ಯರಾಗಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಂದ ಸ್ವಾಗತ ಮತ್ತು ಗ್ರಾಮಸ್ಥರಿಂದ 10/4 ನಡೆಯತಕ್ಕಂಥ ಬ್ರಹ್ಮರಥೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬಸ್ ಟೈಮಿಂಗ್ಸ್ ಸೌಕರ್ಯವಿದೆ, ಬನ್ನಿ. ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಮಹಾಶಯರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ನಮಸ್ಕಾರಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಅಷ್ಟಗ್ರಾಮದಲ್ಲಿ ನಡೆದಂತಹ ಜನವರಿಯಿಂದ ಬಯಲಹಳ್ಳಿ ರಥೋತ್ಸವ, ಇಲವಾಲದಲ್ಲಿ ಸೋಮ್ಯ ಸ್ಯಾಂಡನ್ ಮತ್ತು ವೇದಾಂತ ದೇಶಿಕರ ಪ್ರತಿಷ್ಠಾಪನೆ, ಉಗನೆಯಲ್ಲಿ ನಡೆದಂಥ ಬ್ರಹ್ಮರಥೋತ್ಸವ, ಮಗ್ಗೆಯಲ್ಲಿ ನಡೆದಂಥ ಬ್ರಹ್ಮರಥೋತ್ಸವ, ಮಾದಿಹಳ್ಳಿಯಲ್ಲಿ ನಡೆದಂಥ ಬ್ರಹ್ಮರಥೋತ್ಸವ ಮತ್ತು ಹುಲಗುಂಡಿಯಲ್ಲಿ ನಡೆದಂತಹ ಬ್ರಹ್ಮರಥೋತ್ಸವದ ಕಾರ್ಯಕ್ರಮವನ್ನು ನಾವು ವಿಡಿಯೋ ಮಾಡಿ ಹಾಕಿದ್ದೆವು. ಸಾವಿರಾರು ಜನರು ನೋಡಿ ಆನಂದಪಟ್ಟು ಮತ್ತು ವಯಸ್ಸಾದವರು ಅಂದರೆ 70 ವರ್ಷದ ಮೇಲ್ಪಟ್ಟಂತಹ ವಯಸ್ಸಾದವರು ಎಲ್ಲರೂ ಮನೆಯಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ವಿಡಿಯೋ ಮೂಲಕ ತೋರಿಸಿದ್ದಾರೆ, ನಮಗೆ ಆನಂದವಾಯಿತು ಎಂದು ಹೇಳಿದ್ದಾರೆ. ಇದನ್ನು ಕೇಳಿ ಬಹಳ ಸಂತೋಷವಾಯಿತು. ಅವರಿಗೆಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳನ್ನು ಯೂಟ್ಯೂಬ್ ಮಾಮ ಕಡೆಯಿಂದ ನಾವು ತಿಳಿಸುತ್ತಾ ಇದ್ದೇವೆ. ಮತ್ತು ಇದೇ ಏಪ್ರಿಲ್ 10ನೇ ತಾರೀಕು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಈ ಸರಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಲ್ಲಿ ಜರುಗುತ್ತಾ ಇದೆ. ಅದೇನು ಎಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಸ್ಥಾನವನ್ನು ದೇವಸ್ಥಾನದ ಹಿಂದುಗಡೆ ಪ್ರತಿಷ್ಠಾಪನೆ ಮಾಡಲು ಎಲ್ಲ ತಯಾರುಗಳು ನಡೆಯುತ್ತಾ ಇದೆ. ಇನ್ನೂ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆದ್ದರಿಂದ ಅದು ರಥೋತ್ಸವ ಆದ ಮೇಲೆ ಅದು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುತ್ತಾರೆ. ರಥೋತ್ಸವದ ಸಮಯದಲ್ಲಿ ಈ ಬಾರಿ ನಮ್ಮ ಹುಲಿಕಲ್ನ ಯುವಕರು ಎಲ್ಲರೂ ಸೇರಿ ವ್ಯಾಘ್ರಶಿಲಾ ಸಂಘದಿಂದ ತಮ್ಮ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಬೇಕು ಮತ್ತು ಪರಸ್ಥಳದಿಂದ ಬಂದಂತಹ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲವನ್ನು ನಾವು ಸರಿಯಾಗಿ ನೋಡಿ ವಿಚಾರಿಸಿಕೊಂಡು ಬಂದವರನ್ನು ಆನಂದದಿಂದ ಮಾತನಾಡಿಸಿ ಅವರಿಗೆ ಸಂತೋಷಪಡಿಸಿದರೆ ನಮ್ಮ ಕಾರ್ಯಕ್ರಮ ಎಲ್ಲ ಸುಗಮವಾಗುತ್ತದೆ ಎಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ವಿಶೇಷ ಆಹ್ವಾನಕ್ಕೆ ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಅಧ್ಯಕ್ಷರಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ಶಿಲಾ ವ್ಯಾಘ್ರ ಸಂಘದ ಎಲ್ಲ ಸದಸ್ಯರು, ಊರಿನ ಹಿರಿಯರು, ಮಕ್ಕಳು ಎಲ್ಲರೂ ಸೇರಿ ಇಂತಹ ಸಮಯದಲ್ಲಿ ಒಂದು 4 ದಿವಸದ ಮಟ್ಟಿಗೆ ಎಲ್ಲರೂ ರಜೆ ಹಾಕಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವೆಲ್ಲ ನಡೆಸಿಕೊಡಿ. ಇಷ್ಟು ವರ್ಷಗಳ ಕಾಲ ಎಲ್ಲವೂ ನಡೆದಿದೆ. ತಮ್ಮ ಎಲ್ಲರಿಗೂ ಯುವಕರಿಗೆ ಬಿಟ್ಟುಕೊಟ್ಟಿರುವುದರಿಂದ ಯುವಕರೆಲ್ಲರೂ ಸೇರಿ ಮಾಡುತ್ತಿದ್ದಾರೆ. ಇವರಿಗೆ ನಾವು ಪ್ರೋತ್ಸಾಹ ಮಾಡೋಣ ಮತ್ತು ಅವರಿಗೆ ಒಂದು
ಒಂದು ಉಲ್ಲಾಸವಾದಂತಹ ಒಂದು ಶಕ್ತಿಯನ್ನು ತುಂಬೋಣ. ಬನ್ನಿ, ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲಿ. ನೀವು ಬನ್ನಿ, ಭಗವಂತನನ್ನು ನೋಡಿ ಆನಂದಿಸಿ, ರಥೋತ್ಸವವನ್ನು ನೋಡಿ ಆನಂದಿಸಿ ಎಲ್ಲರೂ ಆನಂದ ಪಡಲಿ ಎಂಬುದಾಗಿ ಅವರು ಕಸ್ತೂರಿ ರಂಗನ್ ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಸ್ವಾಗತವನ್ನು ಮಾಡುತ್ತಿದ್ದಾರೆ. 10ನೇ ತಾರೀಕು 9ನೇ ತಾರೀಕು ಮಧ್ಯಾಹ್ನ ಸಾಯಂಕಾಲ ಕಲ್ಯಾಣೋತ್ಸವ, ಗಜೇಂದ್ರ ಮೋಕ್ಷ. 10ನೇ ತಾರೀಕು ಬ್ರಹ್ಮರಥೋತ್ಸವ, ಶ್ರೀ ವೆಂಕಟರಮಣ ಸ್ವಾಮಿಯವರ ಅಮೋಘವಾದಂಥ ಬ್ರಹ್ಮರಥೋತ್ಸವ. ವಿಶೇಷವಾಗಿ ಬಹಳ ಹಾಸನ ಜಿಲ್ಲೆಯಲ್ಲೇ ಶ್ರೀ ವೆಂಕಟರಮಣ ಸ್ವಾಮಿಯವರ ಬ್ರಹ್ಮರಥೋತ್ಸವ ಎಂದರೆ ಹುಲಕಲ್ ಎಂದೇ ಪ್ರಸಿದ್ಧಿಯಾಗಿರುವುದರಿಂದ ತಾವೆಲ್ಲರೂ ಅಷ್ಟಗ್ರಾಮದವರು ಬಂದು ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಗ್ರಾಮಸ್ಥರಿಂದ ಎಲ್ಲರಿಗೂ ಅನಂತ ಸ್ವಾಗತವನ್ನು ಕೋರುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನಮಗೆ ನಮ್ಮೂರಿನ ಹೆಮ್ಮೆಯ ಕಾರ್ಯಕ್ರಮ ಎಂದು ಹೇಳಿಕೊಳ್ಳಲು ನಮಗೆ ಆನಂದವಾಗಿರುವುದರಿಂದ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಎಲ್ಲರಿಗೂ ಸ್ವಾಗತವನ್ನು ನಾವು ಬಯಸುತ್ತಿದ್ದೇವೆ. ಬನ್ನಿ, ಎಲ್ಲರೂ ಆನಂದಿಸೋಣ. ಬನ್ನಿ, ಆನಂದಿಸೋಣ, ಭಗವಂತನಿಗೆ ಧನ್ಯರಾಗೋಣ. ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಅನಂತ ಧನ್ಯವಾದಗಳು.